ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಆಗುತ್ತೆ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದಕ್ಕೆ ಸಾಲ್ವ್ ಅನ್ನೋದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಆದರೆ ನಿಮ್ಮ ವೆರಿಫಿಕೇಷನ್ ಎಷ್ಟು ಸ್ಲಿಪ್ ಎಷ್ಟು ಇಂಪಾರ್ಟೆಂಟು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಈಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ, ಯಾಕಂದರೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಕೊಡ್ತಿರ್ತೀವಿ. ನೋಡಿ, ನಿಮಗೆ ಎಲ್ಲ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಕೇಳ್ತಿದ್ರೆ ಈಗ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಯಿತು, ನಿನ್ನ ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಆಗುತ್ತೆ. ನಿನ್ನೆ ನೋಡಿ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ನನಗೆ ಗೊತ್ತಿರೋರು ಕೂಡ ಸ್ವಲ್ಪ ಜನ ಹೋಗಿದ್ದರು, ಎಲ್ಲಿ ಕೆ ಆಫೀಸ್ಗೆ ಹೋಗಿದ್ದರು. ಅಲ್ಲಿ ಅವ್ರನ್ನ ಕೇಳಿದ್ರು, ಯಾಕೆಂದರೆ ಅವ್ರದ್ದು ಒಂದು ಸ್ವಲ್ಪ ಸಮಸ್ಯೆ ಇರೋ ಕಾರಣದಿಂದ ಮಾರ್ಕ್ಸ್ ಎಲ್ಲ ಪ್ರಿಂಟ್ ಆಗಿರಲಿಲ್ಲ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ಈ ಒಂದು ರೀಸನ್ ಇಟ್ಕೊಂಡು ಹೋಗಿದ್ರು. ನಾನು ಮಾರ್ನಿಂಗಲ್ಲಿ ವೀಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಸ್ಟಾರ್ಟಿಂಗಲ್ಲಿ ಬಿಟ್ಟಾರೆ ಸ್ವಲ್ಪ ತೊಂದರೆ ಆಗಿರುತ್ತೆ, 1 or 2 days ಬಿಟ್ಬಿಟ್ಟು ನೀವು ಮತ್ತೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಳ್ಳಿ. ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡೋಕ್ಕೆ ಲಿಮಿಟ್ ಡೇಟ್ ಇರೋಲ್ಲ. ನಿಮಗೆ ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕೆ ಬಂದಾಗ ಕೂಡ ನಿಮಗೆ ಅದು ಇರುತ್ತೆ, ಯಾಕಂದರೆ ಅದು ನಿಮಗೆ ಇಂಪಾರ್ಟೆಂಟು. ವೆರಿಫಿಕೇಷನ್ ಸ್ಲಿಪ್ಪು ತುಂಬಾ ಇಂಪಾರ್ಟೆಂಟು. ಇವಾಗ ನಿಮಗೆ ಅದರಲ್ಲಿ ಸೀಕ್ರೆಟ್ ಕೀ ಇರುತ್ತೆ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಬಟ್ ಆದರೆ ನಿಮಗೆ ಕಾಲೇಜ್ ಅಡ್ಮಿಷನ್ ಆಗೋಕ್ಕೂ ಇದು ಬೇಕಾಗುತ್ತೆ, ಇದನ್ನು ಹೇಳಿದ್ದಿಲ್ಲ. ಯಾಕಂದರೆ ಕಾಲೇಜ್ ಅಡ್ಮಿಷನ್ ಆಗೋ ಟೈಮಲ್ಲಿ ವೆರಿಫಿಕೇಷನ್ ಸ್ಲಿಪ್ಪು ತುಂಬ ಇಂಪಾರ್ಟೆಂಟ್. ಅವಾಗ ಕೂಡ ಕೇಳ್ತಾರೆ ಡಾಕ್ಯುಮೆಂಟ್ಸಲ್ಲಿ, ಇದು ಒಂದು ಕೂಡ ಇನ್ಕ್ಲೂಡ್ ಆಗುತ್ತೆ. ಈಗ ವೆರಿಫಿಕೇಷನ್ ಸ್ಲಿಪ್ದು ನಿಮ್ಗೆ ಇನ್ಫಾರ್ಮೇಷನ್ ಅಂತ ಗೊತ್ತಾಯಿತು. ಅಂದರೆ ವೆರಿಫಿಕೇಷನ್ ಸ್ಲಿಪ್ ಆಪ್ಷನ್ ಎಂಟ್ರಿಗೂ ಬೇಕು, ಕಾಲೇಜ್ ಅಡ್ಮಿಷನ್ ಟೈಮಲ್ಲೂ ಬೇಕು. ಓಕೆ, ನೆಕ್ಸ್ಟ್ ಈಗ ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಅದು ಕೇಳ್ತಿದ್ರು. ನೋಡಿ, ಕೆ ಆಫೀಸಲ್ಲಿ ಹೋದಾಗ ನಾನು ಒಂದು ಮಾತು ಕೇಳಿದ್ದೇವೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅವ್ರನ್ನ ಗೆಸ್ ಮಾಡಿ ಕೇಳಿ ಅಂತ ಕೇಳಿದರು. ಅಲ್ಲಿ ಅವರು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಆನ್ಸರ್ ಮಾಡಲ್ಲ, ಯಾಕಂದರೆ ಅಲ್ಲಿ ವರ್ಕ್ ಮಾಡ್ತಿರೋ ಅಂತ ಕೇಳಿದ್ರು. ಇನ್ನು 2 or 3 ಡೇಸಲ್ಲೇ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಇನ್ನು ಯಾವುದೇ ಕಾರಣಕ್ಕೂ 2 or 3 ಡೇಸಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಈಗ ನೀಟದು ಅವರು ಕಂಬೈಂಡಾಗಿ ಹೋದ ವರ್ಷ ಆದರೆ ಕಂಬೈಂಡಾಗಿ ಮಾಡಿದ್ರು. ಆದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಮಾಕ್ ಅಲಾಟ್ಮೆಂಟ್ ಇರುತ್ತಲ್ಲ, ಆವಾಗ ನೀಟ್ ಅವ್ರಿಗೆ ಬಂದಿರಲಿಲ್ಲ. ಅಂದರೆ KCT ಸ್ಟೂಡೆಂಟ್ಸ್ ಮಾತ್ರ ನೀವು ಸ್ಟಾರ್ಟಿಂಗಲ್ಲಿ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟ್ ಆಗಿ ಫಸ್ಟ್ ರೌಂಡ್ ಅಂತ ನಡೀತದಲ್ವ, ಆವಾಗ ಇನ್ನೊಂದು ಸರಿ ನೀಟಾಗಿ ಅವಾಗ ಕಂಬೈಂಡಾಗಿ ನಡೆದು ಇನ್ನೊಂದು ಸರಿ ನೀಟ್ ಅವ್ರು ಕೂಡ ಮಾಕ್ ಅಲಾಟ್ಮೆಂಟ್ ಬಿಟ್ಟರು. ಅಂದರೆ ಅವ್ರಿಗೆ 2 times, ಅಂದರೆ ನೀಟ್ ಅವ್ರ ಸಲುವಾಗಿ KCT ಅವ್ರಿಗೆ 2 times ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು. ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಅಂತ, ಅಂದರೆ KCT ಅವ್ರಿಗೆ 3 rounds ಆಯ್ತಾ. ಫಸ್ಟ್ ರೌಂಡ್ ರಿಸಲ್ಟ್ ಬಳಿಕೆ 3 times ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆದರೆ ನೀಟ್ ಅವರಾದರೆ 2 ಸರಿ ಮಾಡಿದ್ದಾರೆ. ಈ ವರ್ಷ ನೋಡಿದ್ರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಲೈಕ್ ಏನಿಸುತ್ತೆ, ಈಗ MBBS ಅವ್ರನ್ನ ಬಿಟ್ಬಿಟ್ಟು, ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ನ ಬಿಟ್ಬಿಟ್ಟು KCTಯನ್ನು ಸ್ಟಾರ್ಟ್ ಮಾಡಿಬಿಟ್ಟು ಮಾಕ್ ಅಲಾಟ್ಮೆಂಟ್ ಬಿಟ್ಬಿಡೋಣ ಹೋದ ವರ್ಷ ಥರ ಅಂತ ಮಾಡುವಂಥ ತುಂಬ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ಎಲ್ಲ ಅವ್ರದ್ದು ರಿಸಲ್ಟ್ ಬಿಟ್ಟಿದ್ದಾರೆ, ಅವ್ರದ್ದು ಸೇಮ್ ಈಗ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ, ಮತ್ತು ಒಟ್ಟಿಗೆ ಕಂಬೈಂಡಾಗಿ ನಡೀತದೆ. ಯಾವುದೇ ಕಾರಣಕ್ಕೂ ಇನ್ನೊಂದು ನಡೆಯಲ್ಲ. ಅದಕ್ಕೋಸ್ಕರ ನೀವು ಫಸ್ಟಲ್ಲೇ ಮಾಕ್ ರೌಂಡಲ್ಲೇ ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡೋಣ, ಅದ್ರ ಬಗ್ಗೆ ತಲೆ ಕೆಡ್ಕೋಬೇಡಿ. ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಅಂದರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. 2 or 3 days ಅಂದಿದ್ದಾರಲ್ಲ, ಇಲ್ಲ, ಇನ್ನೂ ಈ ಮಂತಲ್ಲಿ ಸ್ಟಾರ್ಟ್ ಆಗೋದೇ ಇಲ್ಲ. ಯಾಕಂದರೆ ಇನ್ನೂ 5 days ಇದೆ. ಅಲ್ಲಿ ತುಂಬ ವರ್ಕರ್ಸ್, ಅಂದರೆ ಈಗ ಕೇಳಿದರು ನಮ್ಮೊಂದು ಟ್ವಿಟರ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅಲ್ಲಿ ಹಾಕಿರೋ ಒಂದು ಮೆಸೇಜು, ಅದರ ಟ್ವೀಟ್ ಪ್ರಕಾರ ಏನಂತಂದರೆ, ನಮ್ಮ ಸಕಲ ಸಿದ್ಧತೆಗಳು ಎಲ್ಲ ರೆಡಿ ಇದ್ದಾವೆ, ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಲ್ಲ ಒಂದು ಸಾಫ್ಟ್ವೇರ್ ರೆಡಿ ಇದೆ, ಎಲ್ಲಕ್ಕೂ ಈಗ ಜಸ್ಟ್ ಅನ್ನೋದು ಶೇರ್ ಮಾಡಬೇಕು. ಅಂದರೆ ಈಗ ಏನು ವೆಬ್ಸೈಟಲ್ಲಿದೆ ಅದರಲ್ಲಿ ನಾವು ಶೋ ಮಾಡಬೇಕು, ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಲ್ಲ ಕಡೆ ರೆಡಿ ಇದೆ. ಬಟ್ ಆದರೆ ಎಲ್ಲ ಕಡೆ ರೆಡಿ ಇದೆ ಅಂದರೆ ಸ್ಟೂಡೆಂಟು ರೆಡಿ ಇರಬೇಕಲ್ವ. ಲೈಕ್ ಸ್ಟೂಡೆಂಟ್ಸ್ ನೀವು ರೆಡಿ ಇದ್ದೀರಾ, KCT ಸ್ಟೂಡೆಂಟ್ಸ್ 100% ರೆಡಿ ಇದ್ದಾರೆ. ಯಾಕಂದರೆ ತುಂಬ ದಿನ ಆಯಿತು ಕಾಲೇಜಲ್ಲಿ, ಅಂದರೆ ಸೆಕೆಂಡ್ PC ಮುಗಿಸ್ಕೊಂಡು ಮನೇಲಿ ಇದ್ದು ಬೇಜಾರಾಯಿತು, ಕಾಲೇಜ್ ಸ್ಟಾರ್ಟ್ ಆದರೆ ಹೋಗ್ಬೇಕಂತಿದ್ದೀರಾ. ಈಗ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಯಾವ ಥರ ತೊಂದರೆ ಆಗುತ್ತೆ ಅಂದರೆ, ಈಗ MCC ಇಲ್ಲ, ಅಲ್ಲೇನೋ ಸೀಟ್ ಸಿಕ್ಕಿಲ್ಲ ಅಂದರೆ ನಮ್ಮ KEದಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೋಬೋದು. ಈಗ ಅವ್ರು ಅಲ್ಲಿ ಸಿಕ್ಕಿಲ್ಲ ಇಲ್ಲಿ ಬರ್ಬೋದಲ್ವ. ಈ ಒಂದು ರೀಸನ್ ಇಟ್ಕೊಂಡು ಕೌನ್ಸಿಲಿಂಗು ಅದು ಇದು ಅಟ್ ಎ ಟೈಮಲ್ಲಿ ಹೋದಾಗ ಏನಾಗುತ್ತೆ, ಅವ್ರಿಗೆ ಎಲ್ಲಾದರೂ ಒಂದು ಕಡೆ ಆದರೂ ಸೀಟ್ ಸಿಕ್ಕೇ ಸಿಗುತ್ತೆ. ಈ ಒಂದೇ ಒಂದು ಉದ್ದೇಶ ಇಟ್ಕೊಂಡು, ಅಂದರೆ ಅದು ಏನಂದರೆ ಫುಲ್ 100% ಹುಡುಗರ ಮೇಲೆ ಇರೋದು. ಅದಕ್ಕೆ ನಮ್ಮ ಕೇಳಿದವರು ಹೆಂಗಂದರೆ ತಮ್ಮ ನಿರ್ಧಾರ ಮೇಲೆ ತೊಗೊಳ್ಳಲ್ಲ. ಸ್ಟೂಡೆಂಟ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಆ ಕಡೆ ಅವರು ಮನಸ್ಸು ಹೋಲಿಸ್ತಾರೆ. ಯಾಕಂದರೆ 2 ವರ್ಷದಿಂದ ನೋಡ್ತಿದ್ವಿ, ಸ್ಟೂಡೆಂಟ್ಗೆ ಹೆಲ್ಪ್ ಆಗೋ ಥರನೇ ಮಾಡ್ತಿದ್ದಾರೆ. ಮೊದಲಾದರೆ ಆಟೋಮೆಟಿಕ್ಲಿ ತಮ್ಮ ಡಿಸಿಷನ್ ತೊಗೊಂಡು ಬಿಟ್ಬಿಡ್ತಿದ್ರು. ಅದು ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಷ್ಟೇ ಇದೇ ಲಾಸ್ಟ್ ಡೇಟು. ಈಗ ಎಕ್ಸಾಂಪಲ್ ನೋಡಿ, ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ ಇವಾಗ ನಿಮಗೆ, ಅದನ್ನ ಎಡಿಟ್ ಮಾಡೋಕ್ಕೆ ಅದಕ್ಕೆಲ್ಲ ಮೊದಲು ಬಿಡ್ತಿರಲಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸು ತುಂಬಾ ತಮ್ಮ ರಿಸರ್ವೇಷನ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನೋಡಿ, ಈ ವರ್ಷ ನಿಮಗೆ ಏನಾದರೂ ಇನ್ನೂ ರಿಸರ್ವೇಷನ್ ಇರಲಿಲ್ಲ ಅಂದ್ರೂ ಇದು ಒಳ್ಳೆ ನಿರ್ಧಾರ. ಈ ಥರ ತೊಗೊಳ್ತಿರೋದ್ರಿಂದ ಕೆ ಒಂದು ನಿರ್ಧಾರಗಳು ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗ್ತಿದೆ. ನಿಮ್ಗೆ ಏನಾದರೂ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಅಂದರೆ ನಾವು ನಿಮಗೆ ಡೇಟ್ ಕೊಡ್ತೀವಿ, ಬಂದು ಕೆ ಆಫೀಸ್ ಹತ್ರನೇ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಳ್ಳಿ, ಅದನ್ನ ರಿಸರ್ವೇಷನ್ ಕ್ಲೈಮ್ ಮಾಡಿ ಅಂತಲೂ ಹೇಳಿದ್ದಾರೆ. ಸಪ್ರೇಟಾಗಿ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ಮೇಲೆ ಟ್ವಿಟರಲ್ಲಿ ಮೆಸೇಜ್ ಮಾಡಿದ್ದಾರೆ. ಈ ಥರ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಾಟ್ಸ್ಆಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಜಾಯ್ನ್ ಆಗಿ. ಯಾಕಂದರೆ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಆದರೆ ನಿಮ್ಗೆ ಸಿಗ್ತಾ ಇರುತ್ತೆ KCTದು. ನೋಡಿ, ಇವಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಇನ್ನೂ ಒಂದು ವೀಕ್ ಆದರೆ ಹಾಗೆ ಆಗುತ್ತೆ ಆಪ್ಷನ್ ಬಿಡೋಕ್ಕೆ. ಯಾಕಂದರೆ ಈಗ ನಿಮ್ಮದು ಈಗ ಜಸ್ಟ್ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ. ಈಗ ನೀವೇನು ಮಾಡಬೇಕು,
ಆಪ್ಷನ್ ಎಂಟ್ರಿನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಯಾರು ರೆಡಿ ಮಾಡ್ಕೊಂಡಿಲ್ಲ ಬೇಗನೆ ಮಾಡ್ಕೊಳ್ಳಿ. ಯಾರೇ ರೆಡಿ ಮಾಡ್ಕೊಂಡಿದ್ದೀರಾ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾವಾಗ ನಿಮ್ಮ ಒಂದು ಕಮೆಂಟ್ಸ್ ಅದನ್ನು ನೋಡಿಬಿಟ್ಟು ಇನ್ನೊಬ್ಬರು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅವರು ರೆಡಿ ಮಾಡ್ಕೊಳ್ತಾರೆ. ಈಗ ಯಾರು ನೀವು ಕಮೆಂಟ್ ಮಾಡಿಲ್ಲ ಅಂದರೆ ಇನ್ನು ಯಾರು ಮಾಡಿಲ್ಲ ಆಪ್ಷನ್ ಎಂಟ್ರಿ ಬಿಟ್ಟಾಗೆ ಮಾಡೋಣ, ನಾಳೆ ಆಪ್ಷನ್ ಎಂಟ್ರಿ ಇವಾಗ ಮಾಡೋಕೆ ಹೋಗ್ತಾರೆ. ಆವಾಗ ನಿಮಗೆ ಗೊತ್ತಲ್ಲ, ಎಕ್ಸಾಮಲ್ಲಾದರೆ ನೀವು ನಾಳೆ ಓದ್ಬೋದು. ಯಾಕಂದರೆ ನಿಮ್ಗೆ ಆಲ್ರೆಡಿ ಒಂದು ವರ್ಷ ಪೂರ್ತಿ ಕಾಲೇಜ್ಗೆ ಹೋಗಿರ್ತೀರಾ, ಏನೋ ಒಂದು ಓದ್ಕೊಂಡಿರ್ತೀರಾ, ನಾಳೆ ಎಕ್ಸಾಮ್ ಓದ್ಕೊಂಡ್ರು ಅದು ಕ್ವಶನ್ಸ್ ಗೊತ್ತಿರುತ್ತೆ. ಇಲ್ಲಿ ನೀವು ಆ ಥರ ಮಾಡೋಕ್ಕಾಗಲ್ಲ. ತುಂಬ ಕಾಲೇಜಸ್ ಇರ್ತವೆ, ಎಲ್ಲ ಅನಲೈಸ್ ಮಾಡಿ ನೀವು ಕಾಲೇಜಸ್ ಲೀಸ್ಟ್ ಮಾಡಬೇಕಾಗುತ್ತೆ. ಇದು ಏನನ್ನು ಓದ್ಬಿಟ್ಟು ಬರೀಬೇಕು ಆ ಥರ ಅಲ್ಲ. ಕಾಲೇಜಸ್ನ ಲೀಸ್ಟ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕಂದರೆ ಇದು 4 ವರ್ಷದ ಭವಿಷ್ಯ ನಿಮ್ಮದು. ಅದೇ ಒಂದು ಕಾಲೇಜಲ್ಲಾದರೆ ನೀವು ಕಲಿತಾ ಇರ್ತೀರ, ಮುಂದೆ ನಿಮ್ಮ ಕೆರಿಯರಲ್ಲಿ ಕೂಡ ಇದೇ ಕಾಲೇಜಲ್ಲೇ ಓದಿ ಅಂತ ಹೇಳಬೇಕಾಗುತ್ತೆ. ಈ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಕಾಲೇಜಸ್ನ ಲೀಸ್ಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾರ್ಯಾರು ಮಾಡಿದ್ರೆ ನಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ ರೆಡಿ ಅಂತ ಕಮೆಂಟ್ ಬಾಕ್ಸ್ ಹಾಕಿ. ಅದು ನೋಡಿದ್ರೆ ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ರೆಡಿ ಮಾಡ್ಕೋತಾರೆ. ಇಷ್ಟೇ. ವಿಡಿಯೋ ಅನ್ನೋದು ಇನ್ಫಾರ್ಮೇಟಿವ್ ಆಗಿತ್ತಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಪ್ರತಿಯೊಂದು ವೀಡಿಯೋ ನಿಮಗೆ ಏನು ಸಿಗುತ್ತೆ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಬೇಗನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಆದ ನಮ್ಮ ಚಾನಲ್ ಸಿಗ್ತಿರುತ್ತೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್.